ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಮೀಡಿಯಾದವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನಲ್ಲಿ ಒಂದು ಬಿಗ್ ಶಾಕ್ ಕಾದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದ್ರೆ, ನಿಮ್ಮೆಲ್ಲರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣನ ಕರೆಕ್ಟ್ ಆಗಿ ಕೊಡಕ್ಕಾಗಲ್ಲ ಅಂತ. ಅಂದ್ರೆ ಈ ರೀತಿಯಾಗಿ ಉಡಾಫೆ ಉತ್ತರನ ಕೊಡ್ತಾ ಇದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಅದು ಕೂಡ ಮೀಡಿಯಾ ಮುಂದೆ ಅಂತ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ನ್ಯೂಸ್, ಹೌದಾ? ಸೊ ಹಾಗಾದ್ರೆ ಏನಿದ್ರ ಅರ್ಥ? 15ನೇ ಕಂತಿನ ಹಣ ಬರುತ್ತಾ ಅಥವಾ ಬರಲ್ವಾ? ಅಥವಾ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಏನಾದ್ರು ಸ್ಟಾಪ್ ಆಗುತ್ತಾ? ಇಲ್ಲಿ ಮೀಡಿಯಾದವರು ಮಾತಾಡ್ತಿರೋದು ನೋಡಿದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅನ್ನೋ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ. ಈಗ ಮೊದಲನೇದಾಗಿ ಒಂದು ವಾರದ ಹಿಂದೆ ಅಂದ್ರೆ 5ರಿಂದ 6 ದಿನಗಳ ಹಿಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೀಡಿಯಾ ಮುಂದೆ ಒಂದು ಉತ್ತರನ ಕೊಟ್ಟಿದ್ರು. ಇನ್ನ 4ರಿಂದ 5 ದಿನಗಳೊಳಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅವರೇ ಸ್ವತಃ ಹೇಳಿದ್ರು. ಮತ್ತೆ ಸ್ವತಃ ಅವರೇ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಇಲ್ಲಿ ಕೇವಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರವಲ್ಲ, ನಮ್ಮ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯನವರು ಕೂಡ ಅದೇ ಉತ್ತರವನ್ನ ನೀಡಿದ್ರು. ನೀವೆಲ್ಲರೂ ಕೂಡ ಮೀಡಿಯಾದವ್ರನ್ನ ಮಾತ್ರ ಬಂದು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ 4ರಿಂದ 5 ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ರು. ಸೊ ಈಗ ಇದನ್ನ ಹೇಳಿ ಈಗಾಗಲೇ 6 ದಿನ ಕಳೆದೋಯ್ತಲ್ವಾ, ಅದಕ್ಕೆ ಮೀಡಿಯಾದವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಪ್ರಶ್ನೆನ ಕೇಳಿದ್ರು. ನೀವು ಹೇಳಿದ್ರಲ್ವಾ, ಇಂದಿನ 4ರಿಂದ 5 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲಿ ಬಿಡುಗಡೆ ಮಾಡಿದ್ದೀರಾ? ಯಾರ ಖಾತೆಗೂ ಏನೋ ಹಣ ರಿಲೀಸ್ ಆಗಿಲ್ಲಲ್ವಾ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಮತ್ತೆ 15ನೇ ಕಂತಿನ ಹಣನ ಬಿಟ್ಬಿಡಿ, ಈಗಾಗಲೇ ನೀವು 16ನೇ ಕಂತಿನ ಹಣ ಕೊಡಬೇಕಾಗಿತ್ತು. ಅಂದ್ರೆ ಇದಾಗಲೇ ಈಗ ಡಿಸೆಂಬರ್ ತಿಂಗಳು. ನೀವು ಈ ರೀತಿಯಾಗಿ 2 ತಿಂಗಳ ಹಣನ ಪೆಂಡಿಂಗ್ ಇಟ್ಕೊಂಡ್ರೆ ಏನಿದ್ರೆ ಅರ್ಥ ಅಂತ ಮೀಡಿಯಾದವರು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮುಂದೆ ಈ ಒಂದು ಪ್ರಶ್ನೆನ ಕೇಳಿದ್ರು. ಈ ಒಂದು ಪ್ರಶ್ನೆಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಉತ್ತರನ ಕೊಟ್ಟಿದ್ದಾರೆ ಅಂತಂದ್ರೆ, ನೀವೇನೀಗ ಮಾಧ್ಯಮದವರು ಬಂದು ನಮ್ಮ ಹತ್ರ ಈ ಒಂದು ಪ್ರಶ್ನೆನ ಕೇಳ್ತಾ ಇದ್ರಲ್ಲ, ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಸ್ಯಾಲ್ರಿನ ಕೊಡ್ತಾರಾ ನಿಮ್ಮ ಟಿವಿ ಮಾಧ್ಯಮದವರು ಅಂತ ಒಂದು ಉಡಾಫೆ ಉತ್ತರನ ಕೊಟ್ಟಿದ್ದಾರೆ. ಸೊ ಈಗ ಇದೇ ಒಂದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಇಲ್ಲಿ ಮಾಧ್ಯಮದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೌದು ನಮಗೆ ಪ್ರತಿ ತಿಂಗಳು ಕೂಡ ಕರೆಕ್ಟ್ ಆಗಿ ಸ್ಯಾಲ್ರಿನ ಕ್ರೆಡಿಟ್ ಮಾಡ್ತಾರೆ, ನಮ್ಗೆ ಯಾವುದೇ ರೀತಿಯಾದ ಅಥವಾ ಯಾವುದೇ ತಿಂಗಳಿನ ಒಂದು ಸ್ಯಾಲ್ರಿನ ಪೆಂಡಿಂಗ್ ಆಗಿ ಇಟ್ಕೊಂಡಿಲ್ಲ ಅಂತ ಮಾಧ್ಯಮದವರು ಉತ್ತರನ ಕೊಡ್ತಾ ಇದ್ದಾರೆ. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಹೇಳ್ಬೋದು ನಿಮ್ಗೆ ಕರೆಕ್ಟ್ ಆಗಿ ಸ್ಯಾಲ್ರಿನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಅಂತ, ಅದೇ ನಿಮ್ಗೂ ಕೂಡ ಗೊತ್ತಿದೆ 1 ತಿಂಗಳು ಸ್ಯಾಲ್ರಿನ ಕೊಟ್ಟರೆ ಇನ್ನ 2 ತಿಂಗಳದು ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅಂತ. ನೀವು ಬಂದ್ಬಿಟ್ಟು ಮತ್ತೆ ನಮಗೆ ಇದೇ ರೀತಿಯಾದ ಪ್ರಶ್ನೆನ ಕೇಳ್ತಿರಲ್ಲ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಕೇವಲ 2 ತಿಂಗಳು ಹಣನ ಪೆಂಡಿಂಗ್ ಇಟ್ಕೊಂಡಿರೋ ಕಾರಣ ನೀವು ಬಂದ್ಬಿಟ್ಟು ಇಷ್ಟೊಂದು ಪ್ರಶ್ನೆನ ಕೇಳ್ತಾ ಇದ್ದೀರಲ್ಲ, ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತೀವಿ, ಸ್ವಲ್ಪ ವೇಟ್ ಮಾಡಬೇಕು, ನಾವು ಕೊಟ್ಟಾಗ ಗೃಹಲಕ್ಷ್ಮಿಯವರು ಹಣನ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಉತ್ತರನ ಕೊಟ್ಟಿದ್ದಾರೆ, ಅದು ಕೂಡ ಮಾಧ್ಯಮದವರ ಮುಂದೆ. ಈ ಒಂದು ಮಾತು ಹೇಳಿದಾಗಿಂದ ಸಾಕಷ್ಟು ನೆಗೆಟಿವ್ ಆಗಿ ವೈರಲ್ ಆಗ್ತಾ ಇದೆ ಈ ನ್ಯೂಸ್. ಯಾಕೆಂತಂದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರಿಗೆ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ಸಂಬಳ ಕರೆಕ್ಟ್ ಆಗಿ ಬರುತ್ತಾ ಇದೋ ನೋಡ್ಕೊಳ್ಳಿ, ಅದಾದ ನಂತರ ಬಂದ್ಬಿಟ್ಟು ನಮ್ಮ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣದ ಬಗ್ಗೆ ಮಾತಾಡಿ ಅಂತ. 1-2-3 ತಿಂಗಳು ಲೇಟ್ ಆಗುತ್ತೆ, ಏನಿವಾಗ ಕಾಯಬೇಕು, ನಾವು ಕೊಟ್ಟಾಗ ಎಲ್ಲ ರಾಜ್ಯದ ಮಹಿಳೆಯರು ಹಣನ ತೆಗೆದುಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಉಡಾಫೆ ಉತ್ತರನ ಕೊಡ್ತಾ ಇದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಮತ್ತೆ ಇಲ್ಲಿ ಮಾಧ್ಯಮದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ರಾಜ್ಯ ಸರ್ಕಾರದ ಬಳಿ ಹಣನೇ ಇಲ್ಲ, ಇದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕಾಂಗ್ರೆಸ್ನ ಒಂದು ಭಾಗವಾಗಿರೋದ್ರಿಂದ ಅವರು ಕೂಡ ಈ ಒಂದು ಆಪಾದನೆನ ಒಪ್ಕೊಳ್ಳಕ್ಕೆ ರೆಡಿ ಆಗಿಲ್ಲ ಅಂತ ಮಾಧ್ಯಮದವರು ಹೇಳ್ತಾ ಇದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಏನಂತಂದ್ರೆ ನೀವು. ಸೊ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನೀವು ತಿಳಿಸ್ಲೇಬೇಕು. ಆದ್ರೆ ಇಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರದವರು ಹಣನ ಕೊಡ್ತಾ ಇದಾರಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ಲೇಟ್ ಆಗಿದ್ದ ಹಣನ ಮುಂದಿನ ತಿಂಗಳಲ್ಲಿ ಅಥವಾ 2 ತಿಂಗಳು ಬಿಟ್ಟು ಏನಾದ್ರು ಕಾಂಪನ್ಸೇಟ್ ಮಾಡಿ ಕೊಡ್ತಾ ಇದಾರಲ್ಲ, ಅದು ನಮಗೆ ಖುಷಿ ಇದೆ. ಮತ್ತೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಬಿಜೆಪಿ ಅವರೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರನ್ನ ಎತ್ತಿ ಕಟ್ಟೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ, ಕಾಂಗ್ರೆಸ್ ಸರ್ಕಾರದ ಜೊತೆಗಿದ್ದೀವಿ, ನೀವು ಕೊಟ್ಟರು ಕೂಡ ನಿಮ್ಮ ಜೊತೆಗಿರ್ತೀವಿ, ನೀವು ಕೊಡ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಜೊತೆಗಿರ್ತೀವಿ ಅಂತ ಸಾಕಷ್ಟು ಜನ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಯಾವ ತಿಂಗಳು ಕೂಡ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಆದ್ರೆ ಸ್ಟಾಪ್ ಆಗಿಲ್ಲ. 2 ತಿಂಗಳು ಲೇಟ್ ಆದ್ರೂ ಬರುತ್ತೆ, 3 ತಿಂಗಳಾದ್ರೂ ಕೂಡ 4ನೇ ತಿಂಗಳಿಗೆ ಎಲ್ಲವನ್ನು ಸೇರಿಸಿ ಹಾಕ್ತಾ ಇದ್ದಾರೆ, ಆದ್ರೆ ಸ್ಟಾಪ್ ಅಂತೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಸೊ ವೀಕ್ಷಕರೇ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.